ಅಮ್ಮವರು ಈ ಊರಿಗೆ ಯಾವುದೋ ಬಾಗ್ಲಿಂದ ಒಳಗೆ ಬರ್ತಿದ್ದಾರೆ. ಸಿದ್ಧ, ಅರಿಶಿನ ನೀರು ತಗೊಂಡ್ ಬಾ. जय भवानी जय भवानी जय भवानी जय भवानी। ಭೋಜಾ, ಅಯ್ಯೋ ಅಮ್ಮ ಬಂದಾಗಿದೆ. ಈಗ್ಲೇ ಐನೋರ್ಗೆ ವಿಷಯ ಹೇಳ್ಬೇಕು. ಐನೋರೇ, ಚೆನ್ನಾಗಿರೋ ಪ್ಲಾನ್ ಎಲ್ಲ ಹಾಳು ಮಾಡಿದ್ರಿ ನೀವು. ನಾನೇನ್ ಮಾಡ್ದೆ ನಾಣಿ? ಏನ್ ಮಾಡಿದ್ರ ಅಂತ ಗುರ್ಕೆ ಹೊಡಿತಿದ್ರಿ. ಇಲ್ಲ ನಾಣಿ, ನಂಗೆ ಯಾರು ಮತ್ವರ್ಸಿ ಹೊತ್ಕೊಂಡು ಹೋದ್ರು. ನಿಮ್ಮನ್ನ ಹೊತ್ಕೊಂಡೋಗಿದ್ರ? ಮೇಡಮ್, ಏನಾರು ಅಂದ್ರೆ ನನ್ನೇ ಬೈತೀರ. ನಿಮ್ಮನ್ನ ಮನುಷ್ಯರಾದ್ರೆ ಯಾರಾದ್ರೂ ಹೊತ್ಕೊಂಡೋಗಕ್ಕಾಗತ್ತ? ನಾಣಿ, ಅಂದ್ರೆ ನನ್ನ ಉದ್ದೇಶ ನಿಮ್ಮನ್ನ ಹೊತ್ಕೊಂಡು ಹೋಗೋ ಸಾಹಸ ಯಾರು ಮಾಡ್ತಾರೆ ಅಂತ. ನನ್ ಕೂಡ ಎತ್ಕೊಂಡು ಹೋಗಿದ್ರು ನಾಣಿ. ಯಾಕೆ ಎತ್ಕೊಂಡು ಹೋದ್ರು, ಯಾಕೆ ಕರ್ಕೊಂಡ್ ಬಂದ್ರು, ಏನು ಅರ್ಥ ಆಗ್ತಿಲ್ಲ ನಾಣಿ. ಅರ್ಥ ಆಗೋದಕ್ಕೆ ನೀವು ಮಾಡಿ. ಸರ್ ಏನಾಯ್ತು ಮೀನಾಕ್ಷಿ? ಅದು ಭೋಜಾಗೆ ಭೋಜನ್ ಮೇಲೆ ಅಮ್ಮನವ್ರು ಬಂದಿದ್ದಾರೆ. ಪ್ರಜ್ಞೆನೇ ಇಲ್ದೆ ಮಲಗಿದಾನೆ. ಬಂದ್ ನೋಡಿ ಸರ್, ಹಾಸ್ಪಿಟಲ್ಗೆ ಹೋಗ್ಬೇಕು ಸರ್. ಬನ್ನಿ. ನಡಿ ನಡಿ. ಅವನ್ ಮೇಲೆ ಅಮ್ಮ ಬರೋದು ಅಂದ್ರೆ ಏನ್ ಮಮ್ಮಿ? ಅಮ್ಮ ಬರೋದು ಅಂದ್ರೆ ಅರ್ಥ ಏನು? ಅಮ್ಮ ಅವರು ಅಂದ್ರೆ ಅದೇ ಕಣೆ, ಚಿಕನ್ ಪಾಕ್ಸ್. ನಡಿ ನೋಡೋಣ. ನೋಡಿ ಸರ್, ಹೇಗ್ ಮಲಗಿದಾನೆ. ಹೌದು, ಅಮ್ಮನೇ ಆಗಿರೋದು. ಬನ್ನಿ ಸರ್, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅವನಿಗೆ ಏನ್ ಮಾಡ್ಬೇಕು ನಮಗ್ ಗೊತ್ತು. ನೀನ್ ಒಳಗಡೆ ಹೋಗು. ನಾಣಿ, ನೈಟ್ ಪ್ಲಾನ್ ಫೇಲ್ ಆದ್ರೂ ಬೆಳಗ್ಗೆನೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಏನ್ ಹೇಳ್ತಿದ್ದೀರಾ ಮೇಡಮ್? ಇವನಿಗೆ ಅಮ್ಮ ಆಗಿದೆ ಅನ್ನೋ ನೆಪದಲ್ಲಿ ಮನೆಯಿಂದ ಹೊರಗೆ ಹಾಕೋಣ. ಸೂಪರ್ ಐಡಿಯಾ ಮಮ್ಮಿ. ಇವನ್ನ ಹೊರಗೆ ಹಾಕೋಕೆ ಇದೇ ಒಳ್ಳೆ ಚಾನ್ಸ್. ನಾಣಿ, ಇವನ್ನ ಕರ್ಕೊಂಡು ಹೋಗಿ ಊರು ಹೊರಗಡೆ ಹಾಕ್ಬಾ. ಅಯ್ಯೋ ತಪ್ಪು ಮೇಡಮ್, ಇವನ್ ಮೈ ಮೇಲೆ ಅಮ್ಮ ಬಂದಿದ್ದಾಳೆ. ಅವನ್ ಬಾಡಿಲಿರೋದು ರೋಗ, ದೇವ್ರೋ ದೆವ್ವಾನೋ ಅಲ್ಲ. ಆ ರೋಗ ಎಲ್ರಿಗೂ ಹರಡಿದ್ರೆ ಅಪಾಯ. ಎತ್ಕೊಂಡು ಹೋಗು. ಇವನ್ ಎಂತವನಾದ್ರೂ ಆಗಿರ್ಬೋದು, ಆದ್ರೆ ಈ ಪರಿಸ್ಥಿತಿಲಿ ಕಳಿಸಬಾರ್ದು ಮೇಡಮ್. ಅಮ್ಮವ್ರು ಮೈ ಮೇಲೆ ಬಂದಾಗ ಬಾಗ್ಲು ದಾಟಿದ್ರು, ಊರ್ ದಾಟಿದ್ರು ಅನಿಷ್ಟ. ಇವನೇ ನಮಗ್ ದೊಡ್ಡ ದರಿದ್ರ. ಮತ್ತೆ ಇವನಿಂದ ಹೊಸದಾಗಿ ಬರೋ ಅನಿಷ್ಟ ನಷ್ಟ ಏನೂ ಇಲ್ಲ. ನಿನ್ನಿಂದ ಆಗದೆ ಇದ್ರೆ ಹೇಳು. ನನ್ಗಾಗಲ್ಲ ಮೇಡಮ್, ನನ್ ಕೈಯಿಂದ ಈ ಪಾಪನ ನಾನ್ ಮಾಡಲ್ಲ. ಹಾಗಾದ್ರೆ ನಾವು ಮಾಡ್ತೀವಿ. ಸೈಡ್ ಬಾ. ಅದಲ್ಲ, ನನ್ ಮಾತ್ ಕೇಳಿ. ಹೇಳೋ ಮಮ್ಮಿ, ನೀನ್ ಹಿಡ್ಕೋ. ಅಯ್ಯೋ ಬೇಡಮ್ಮ, ಈಗೆಲ್ಲ ಬಾಡ್ಬೇಡಿ ಮೇಡಮ್.
ಅಯ್ಯೋ ನನ್ ಮಾತು ಕೇಳಿ ಮೇಡಮ್, ಸ್ವಪ್ನ ಮೇಡಮ್. ಸರ್ ಭೋಜನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ ಹಾಸ್ಪಿಟಲ್ಗ. ಇಲ್ಲ ಮೀನಾಕ್ಷಿ, ಮನೆಯಿಂದ ಹೊರಗಡೆ ಹಾಕಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಅಯ್ಯೋ ತಡೀರಿ ಸರ್. ಅದು ನನ್ನ ಕೈಲಿಲ್ಲ, ಅವನನ್ನ ಅಮ್ಮವ್ರೇ ಕಾಪಾಡಬೇಕು. ಭೋಜಾ, ಕಾಫಿ ತಗೊಂಡ್ ಬಾ. ಐನವ್ರೆ ಕಾಫಿ. ನೀನ್ ಯಾಕೆ ತಂದೆ? ಭೋಜಾ ಇಲ್ಲಿ. ನಾಣಿ ಸರ್, ಭೋಜಾ ಇಲ್ಲಿ. ಭೋಜಾ, ಏ ಭೋಜಾ. ಅವನು ಮನೇಲಿ ಇಲ್ಲ ಸರ್. ಎಲ್ಲಿಗೆ ಹೋದ? ಅಂದ್ರೆ ಅವನಿಗೆ. ಹೇಳು ನಾಣಿ, ಭೋಜನ್ಗೇನಾಯ್ತು? ನಿನ್ನನ್ ಕೇಳಿದ್ರೆ ಅವಳ ಮುಖ ನೋಡ್ತೀಯಲ್ಲ, ಏನಾಯ್ತು ಮೀನಾಕ್ಷಿ? ಭೋಜಾಗೆ ಅಮ್ಮ ಬಂದಿದೆ ಅಯ್ಯ. ಅದು ಅಂಟ್ರೋಗ, ಎಲ್ರಿಗೂ ಹರಡತ್ತೆ ಅಂತ ನಿಮ್ಮ ಅತ್ತೆನು ಸ್ವಪ್ನಮ್ಮನು ಸೇರಿ ಭೋಜನ ಕರ್ಕೊಂಡು ಹೋದ್ರು ಅಯ್ಯ. ಎಲ್ಲಿ ಕರ್ಕೊಂಡು ಹೋದ್ರು? ಗೊತ್ತಿಲ್ಲ ಅಯ್ಯ. ಏನ್ ನಾಣಿ, ಬುದ್ಧಿ ಇದೆಯಾ ನಿನಗೆ? ಚಿಕನ್ ಫಾಕ್ಸ್ ಬಂದ್ರೆ ಹೊರಗಡೆ ಕಳಿಸ್ತೀರಾ? ಓದಿರೋನು ಅದು ಅಂಟ್ರೋಗ ಅಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಸಾರಿ ಸರ್, ನಾನು ಅವ್ರನ್ನ ತಡೆಯೋಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಚಂದ್ರಿಕಾ ಮೇಡಮ್, ಸ್ವಪ್ನ ಮೇಡಮ್ ನನ್ನ ಮಾತು ಕೇಳಲಿಲ್ಲ ಸರ್. ಅವ್ರನ್ನ ಬಲವಂತವಾಗಿ ಕರ್ಕೊಂಡು ಹೋದ್ರು. ನನ್ನನ್ನು ಕೇಳ್ದೆ ಹೇಗೆ ಕರ್ಕೊಂಡು ಹೋದ್ರು? ನೀವು ಬಂದ್ರೆ ಬಿಡಲ್ಲ ಅಂತ ನೀವು ಬರೋಕು ಮೊದ್ಲೇ ಕರ್ಕೊಂಡು ಹೋದ್ರು. ನೀವು ನಿಜವಾಗ್ಲೂ ಮನುಷ್ಯರೇ ಅಲ್ಲ. ಜೊತೆಲಿರೋ ಮನುಷ್ಯ ಅನ್ನೋ ದಯಾ ದಾಕ್ಷಿಣ್ಯ ಇಲ್ಲದೆ ಇಷ್ಟು ನಿರ್ದಾಕ್ಷಿಣ್ಯವಾಗಿ ಹೇಗೆ ಕಳ್ಸಿದ್ರಿ? ಎಲ್ಲಿ ಕರ್ಕೊಂಡು ಹೋದ್ರು? ಬಾರೋ ಬಾ. ಏಯ್, ನೀನಿರ್ಬೇಕಾಗಿರೋ ಜಾಗ ಇದು. ಇಲ್ಲೇ ಬಿತ್ ಸಾಯಿ. ಮನೆ ಕಡೆ ಬಂದ್ಯೋ ಹುಷಾರ್. ನನಗೆ ಚಾಲೆಂಜ್ ಮಾಡ್ತೀಯಾ? ಈಗ ನೋಡು, ನಿನ್ ಬದುಕು ಬೀದಿ ನಾಯಿ ತರ ಆಯ್ತು. ಇಷ್ಟಕ್ಕೂ ನೀನ್ ನಮ್ಮ ಬಗ್ಗೆ ಏನ್ ಅನ್ಕೊಂಡಿದ್ಯೋ? ಜೈ ಸೋದ್ರತೆ ಕಣೋ ನಾನು. ಸೂರ್ಯ ವಂಶದ ಮನೆಗೆ ಬರೋ ಸೊಸೆಗೆ ಅಮ್ಮ ನಾನು. ಅಂಥದ್ರಲ್ಲಿ ನೀನು ನನ್ ಮುಂದೆನೆ ಎಗರಾಡ್ತ್ಯಾ? ಅಷ್ಟೆಲ್ಲ ಎಗರಾಡಿದಕ್ಕೆ ಇಲ್ಲಿ ಬಂದ್ ಬಿದ್ದಿರೋದು ಮಮ್ಮಿ. ಇಲ್ಲಿಂದ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ. ಏಯ್, ಈ ಜನ್ಮದಲ್ಲಿ ಹೀಗೆ ದಿಕ್ಕಿಲ್ದೆ ಸಾಯ್ತಾ ಇದ್ಯಾ. ಮುಂದಿನ ಜನ್ಮದಲ್ಲಾದ್ರೂ ನಮ್ಮಂತವ್ರ ಜೊತೆ ಇಟ್ಕೋಬಾರ್ದು ಅಂತ ಸ್ವಲ್ಪ ಬುದ್ಧಿ ತಂದ್ಕೊಂಡ್ ಸಾಯಿ. ಬಾರೆ. ಮೇಡಮ್, ಏನೇ ಈ ಹೊಸ ಅವತಾರ? ಅಮ್ಮ ಬಂದಿದ್ದಾಳೆ ಮೇಡಮ್.
ಚಿಕನ್ ಪಾಕ್ಸ್ ಆಗಿದ್ಯಾ? ಛೀ! ಮೇಡಮ್, ಏಯ್, ಅಲ್ಲೇ ಇರು ನೀನು. ನನ್ನ ಹತ್ರ ಬರಬೇಡ. ನಿನ್ ರೋಗನ ನನಗೆ ಅಂಟಿಸ್ಬೇಡ. ಮೇಡಮ್, ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಮೇಡಮ್. ಯಾಕೆ? ಆ ಹಾರ್ಟ್ ಪೇಷಂಟ್ ನಿನ್ ರೋಗಕ್ಕೆ ಸೇವೆ ಮಾಡ್ತಾಳೆ ಅಂತನಾ? ನಿನ್ ಸಾವನ್ನ ನೀನೇ ಸಾಯ್ದೆ, ಅವಳನ್ನ ಯಾಕೆ ಸಾಯಿಸ್ತೀಯಾ? ವಾಟ್ ಎ ಪಿಟಿ. ನೀನು ಜೈನ ನನಗ್ ಹತ್ರ ಮಾಡ್ದಿದ್ರೆ ನಿಮ್ಮಮ್ಮನ್ ಸಾಯಿಸೋಣ ಅಂದ್ಕೊಂಡೆ. ಅವಳಿಗಿಂತ ಮೊದ್ಲೇ ನೀನೇ ಸಾಯೋ ಹಾಗೆ ಕಾಣ್ತೀಯ. ನನ್ ಜೈ ನನಗ್ ಸಿಗ್ದಿದ್ದ ಹಾಗೆ ಮಾಡಿದ್ದಕ್ಕೆ ನಿನ್ಗೆ ಕರೆಕ್ಟ್ ಪನಿಷ್ಮೆಂಟ್ ಸಿಕ್ಕಿದೆ. ನನ್ ಮನ್ಸಿಗಾಗಿರೋ ಹಿಂಸೆ, ನೋವು ಈಗ ನಿನ್ ಶರೀರಕ್ಕೆ ಬಂದಿದೆ. ಅನ್ಭವಿಸು. ಮೇಡಮ್, ಪ್ಲೀಸ್ ಮೇಡಮ್, ನಿಮಗ್ ಕೈ ಮುಗಿತೀನಿ ಮೇಡಮ್. ನಮ್ಮ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಮೇಡಮ್. ನೀನ್ ನನ್ಗೆ ಉಪಯೋಗ ಆಗೋ ತನಕ ಮಾತ್ರ ನೀನ್ ಅಗತ್ಯ ನನಗಿತ್ತು. ನನ್ಗೆ ಯಾವ ಉಪಯೋಗ ಇಲ್ದಿದ್ಮೇಲೆ ನಾನ್ ಯಾಕೆ ನಿನ್ನ ಕರ್ಕೊಂಡು ಹೋಗ್ಲಿ? ನೀನ್ ಬದುಕಿದ್ರೆ ಮತ್ತೆ ಜೈ ಹತ್ರ ಹೋಗಿ ನನ್ ಬಗ್ಗೆ ಕನ್ವಿನ್ಸ್ ಮಾಡು. ಸತ್ರೆ ನಿನ್ ಶವ ಕೂಡ ನನ್ ಕಣ್ಣಿಗೆ ಬೀಳ್ಬಾರ್ದು. ಮೇಡಮ್, 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 ಮೇಡಮ್. ಏನೇ ಓಡ್ ಹೋಗ್ತಿದ್ಯಾ? ಎಲ್ಲಿ ಹೋಗ್ತೀಯಾ? ನಿನ್ ಮಗ್ಳ ಹತ್ರನಾ? ಅವಳನ್ನ ನೋಡ್ಬೇಕು ಅಂದ್ರೆ ನೀನು ತುಂಬಾ ದೂರ ಹೋಗ್ಬೇಕು. ಆ ಯಮಲೋಕಕ್ಕೆ ಹೋಗ್ಬೇಕು. ನನ್ ಗಂಗಂಗೇನಾಯ್ತು? ಹೆದರ್ಬೇಡ, ಇನ್ನು ಸತ್ತಿಲ್ಲ. ಆದ್ರೆ ಇವತ್ತೋ ನಾಳೆನೋ ಸಾಯೋಕೆ ಸಿದ್ಧವಾಗಿದ್ದಾಳೆ. ದಯವಿಟ್ಟು ಹೇಳು, ನನ್ ಗಂಗಂಗೇನಾಯ್ತು? ಚಿಕನ್ ಪಾಕ್ಸ್ ಅಮ್ಮ ಆಗಿದ್ಯಂತೆ. ಅಂಟು ರೋಗ ಅಂತ ಜೈ ಮನೆಯವರು ಓಡಿಸಿದ್ದಾರೆ. ದಿಕ್ಕು ದೆಸೆ ಇಲ್ದೆ ರಸ್ತೆ ಪಕ್ಕ ಬಿದ್ದಿದ್ಲು. ಸಾಯೋಳ್ ಜೊತೆ ನನಗೇನ್ ಕೆಲ್ಸ ಅಂತ ಅವಳನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ನೀನು ಮನುಷ್ಯನೇನಾ ಹೆಣ್ಣೇನಾ? ಗಂಗಾನ ಅಲ್ಲೇ ಬಿಟ್ಟು ಬರೋದಕ್ಕೆ ನಿನಗ್ ಮನ್ಸ್ ಹೇಗ್ ಬಂತು? ಇಷ್ಟಕ್ಕೂ ಅವಳು ಯಾರು ಅಂತ ಗೊತ್ತಾ ನಿನ್ಗೆ? ಯಾರೇ ಯಾರೇ ಆ ಗಂಗಾ? ನನ್ ಜೊತೆ ಹುಟ್ಟವಳ? ನನ್ ರಕ್ತ ಹಂಚ್ಕೊಂಡು ಹುಡ್ದವಳ? ಯಾರವಳು? ಅದು ಅದು ಅದೃಷ್ಟವಶಾತ್ ನನ್ನ ಹೋಲ್ಕೆ ಇಟ್ಕೊಂಡು ಹುಟ್ಟಿರೋ ಯಾರೋ ಒಬ್ಳು. ನನ್ ದಾಸಿ, ನನ್ ಮನೆ ಕೆಲ್ಸ ಮಾಡೋಳವಳು ಅಲ್ಲ. ನಿನ್ಗೋಸ್ಕರ ನಿನ್ನ ಹಾಗೆ ನಟಿಸ್ತಾ ಇರೋ ಅಮಾಯಕಿ ಅವಳು. ನಿನ್ನಿಂದಾಗಿ ಕಷ್ಟಪಡ್ತಾರೋ ದುರಾದೃಷ್ಟವಂತೆ. ನಿನ್ಗೋಸ್ಕರ ಅವಳು ಅಷ್ಟೆಲ್ಲ ಒತ್ತಾಡಿದ್ರು, ನೀನ್ ಅವಳ ಮೇಲೆ ಕನಿಕರ ತೋರಿಸ್ಲಿಲ್ಲ. ನಿನ್ನ ರಾಕ್ಷಸಿ. ಬಾಯಿ ಮುಚ್ಚು.
ಕೊಂದು ಬಿಡ್ತೀನಿ ನಿನ್ನ. ನನಗೋಸ್ಕರ ಅವಳು ಏನಾದ್ರೂ ಸುಮ್ಮನೆ ಕಷ್ಟ ಪಡ್ತಿದ್ದಾಳಾ? ದುಡ್ಡು ತಗೊಂಡಿಲ್ವಾ? ಅವಳು ನನಗ್ ಮಾಡಿರೋ ಮೋಸಕ್ಕೆ ಸರಿಯಾದ ಶಿಕ್ಷೆನೇ ಆಗಿದೆ. ಅವಳಲ್ಲಿ ಬದುಕಿದ್ರೆ ನೀನು ಬದುಕ್ತೀಯ, ಅವಳು ಸತ್ರೆ ನೀನು ಸಾಯ್ಬೇಕು. ದೇವ್ರೆ, ಯಾವ ತಪ್ಪು ಮಾಡಿದಾಳೆ ಅಂತ ಗಂಗಾಗೆ ಇಂಥ ಶಿಕ್ಷೆ ಕೊಟ್ಟಿದ್ಯಾ? ಅವಳು ಹರಕೆ ಹೊತ್ಲು, ಚಡಿ ಏಟು ತಿಂದ್ಲು, ಕೆಂಡದ ಮೇಲೆ ನಡೆದ್ಲು. ನೀನಾದ್ರೂ ಕರುಣೆ ತೋರಿಸಿ ನನ್ ಗಂಗಾನ ಬದುಕ್ಸು. ಯಾವ್ದಾದ್ರೂ ರೂಪದಲ್ಲಿ ಬಂದು ನನ್ ಗಂಗಾನ ಕಾಪಾಡು. ಎಲ್ರೂ ನನ್ನ ಅಸಹ್ಯ ಅಂತ ಬಿಟ್ರೆ ನೀವ್ಯಾಕೆ ಸ್ವಾಮಿ ನನ್ನ ಇಲ್ಲಿ ಕರ್ಕೊಂಡು ಬಂದ್ರಿ? ನಮ್ಮನ್ನ ಯಾರೇ ಬಿಟ್ರು ಆ ದೇವ್ರು ಬಿಡಲ್ಲಮ್ಮ. ನಾವು ಸುಖವಾಗಿದ್ದಾಗ ನಮ್ಮ ಪಕ್ಕದಲ್ಲಿ ನಡೀತಾನೆ, ನಮ್ಮ ಕಷ್ಟ ಬಂದಾಗ ನಮ್ಮನ್ನ ಭುಜದ ಮೇಲೆ ಹೊತ್ಕೊಂಡು ನಡೀತಾನೆ. ಅಮ್ಮವ್ರಿಗೆ ನಾನು ದ್ರೋಹ ಮಾಡಿದೆ, ಗುಡಿ ಬಾಗ್ಲು ತೆಗ್ದಿದ್ದ ಹಾಗೆ ಮಾಡಿದೆ. ಅದಕ್ಕೇನೋ ಆ ಅಮ್ಮವ್ರಿಗೆ ಕೋಪ ಬಂದು ನನ್ನ ಮೇಲೆ ಕಾಣಿಸಿದಾಳೆ. ಹುಚ್ಚು ಹುಡುಗಿ, ಅಮ್ಮವ್ರಿಗೆ ಕೋಪ ಬಂದಾಗ ಬರಲ್ಲಮ್ಮ, ಪ್ರೀತಿ ಇದ್ದಾಗ ಮಾತ್ರ ಹತ್ರ ಕರೀತಾಳೆ. ಭಯ ಪಡ್ಬೇಡಮ್ಮ, ನೀನು ಸಾಕ್ಷಾತ್ ಅಮ್ಮವರ ಗುಡಿಲೇ ಇದೀಯಾ, ನಿನಗೇನು ಆಗಲ್ಲಮ್ಮ. ಹೋಗಿ ಬೇವಿನೆಲೆ ತಗೊಂಬನ್ನಿ. ನಿಂತ್ಕೊಳ್ಳಿ ಸ್ವಾಮಿ. ಏನ್ ಮಾಡ್ತಿದ್ದೀರಿ ನೀವು? ಊರ್ನವ್ರನ್ನ ಸೋಲ್ಸಿ ಗುಡಿ ಬಾಗ್ಲು ತೆಗೆದವ್ರಂಗ್ ಮಾಡಿ ಅವಳಿಗೆ ಸೇವೆ ಮಾಡ್ತಿದ್ದೀರಾ? ಇವರನ್ನ ಊರಲ್ಲಿ ಇಟ್ಕೋಬಾರ್ದು, ಊರಿಂದ ಹೊರಗಡೆ ತಳ್ಳಬೇಕು. ಯಾರನ್ನ ತಳ್ತೀರಾ? ಅಮ್ಮವ್ರನ್ನ? ಅಮ್ಮ ಅವರು ಗುಡಿಲೇ ಇದ್ದಾರೆ ಸ್ವಾಮಿ. ಅಲ್ಲ, ಇವಳು ಮೈ ಮೇಲಿದ್ದಾರೆ. ಇವಳಿಗೆ ಸೇವೆ ಮಾಡೋದು ನಮ್ಮ ಕರ್ತವ್ಯ. ನಿಮ್ ದಯಾ ದಾಕ್ಷಿಣ್ಯ ಅವನಿಗೆ ಬೇಕಾಗಿಲ್ಲ. ಅವನ್ ಜವಾಬ್ದಾರಿ ನಂದು. ಬಾ ಭೋಜ, ನಮ್ಮನೆಗೆ ಹೋಗೋಣ. ಸಾರು, ನೀವ್ಯಾಕೆ ಇಲ್ಲಿ ಬಂದ್ರಿ ಸಾರು? ನಿನ್ಗೋಸ್ಕರನೇ ಬಂದೆ. ನನಗೆ ಅಮ್ಮ ಬಂದ್ಬಿಟ್ಟಿದೆ ಸಾರು. ಆಗಿದ್ರೆ ಏನೋ, ನಿನ್ನನ್ನು ಕರ್ಕೊಂಡು ಹೋಗ್ಬಾರ್ದಾ? ಅದು ಏನೋ, ನನಗೆ ಹೊಟ್ಟೆ ತುಂಬ ಊಟ ಕೊಟ್ಟೆ. ನನ್ನ ಕಾಲಿಗೆ ಮುಳ್ಚುಚ್ಚುವಾಗ ನಿನ್ನ ಕೈ ಅಡ್ಡ ಇಟ್ಟು ಬಚಾವ್ ಮಾಡಿದೆ. ನನ್ನೊಂದು ಕುಡಿಯೋದನ್ನು ಬಿಡಿಸಿ ನನ್ನ ತಪ್ಪು ಗೊತ್ತಾಗೋ ಹಾಗೆ ಮಾಡಿದೆ. ನನ್ನ ಗೆಲುವಿಗೆ ಕಾರಣ ಆದವ್ ನೀನು. ನನಗಿಷ್ಟು ಮಾಡಿರೋ ನಿನಗೆ ಕಷ್ಟ ಬಂದ್ರೆ ನಾನು ನೋಡ್ಕೊಳ್ಳಲ್ಲ ಅಂತೀನ? ನೀನು ನಮ್ಮವನು, ನಿನ್ ಜವಾಬ್ದಾರಿ ನಂದು ಅಂತ ನಾನು ಯಾವಾಗ್ಲೂ ಫಿಕ್ಸ್ ಆಗಿದ್ದೀನಿ. ಲೈಫ್ ಲಾಂಗ್ ನಿನ್ನನ್ನು ಬಿಟ್ಕೊಡಲ್ಲ. ನನ್ನನ್ನು ಬಿಟ್ಟು ನೀನಿದ್ರು
ನಿನ್ನನ್ ಬಿಟ್ಟು ನಾನಿರಲ್ಲ. ಬಾರೋ ಹೋಗೋಣ. ನಾನ್ ನಿನಗ್ ಸೇವೆ ಮಾಡ್ತೀನಿ. ನಿನ್ನನ್ನು ಹುಷಾರಾಗಿ ನೋಡ್ಕೋತೀನಿ. ಬಾ. ಸರ್